ಸೊ ನನ್ನ ಹೆಸರು ಗೊತ್ತಾ? ಇಲ್ಲ. ಗೆಸ್ ಮಾಡಿ. ಆಗುತ್ತಾ ಗೆಸ್ ಮಾಡಕ್ಕೆ? ಇಲ್ಲ. ಮೈ ನೇಮ್ ಇಸ್ ಆಶಿಕ್. ಆಲ್ ಆರ್ ಕಂಫರ್ಟಬಲ್ ವಿತ್ ಇಂಗ್ಲಿಷ್? ನೋ. ಎಸ್ ಆರ್ ನೋ? ಓಕೆ. ನನ್ನ ಹೆಸರು ಆಶಿಕ್ ಅಂತ. ಓಕೆನಾ? ಸೊ ನಾನು ಚೈಲ್ಡ್ಹುಡ್ ಡೇಸ್ ಇಂದ BGS ಅಲ್ಲಿ ಸ್ಟಡಿ ಮಾಡಿರೋದು. BGS ಇರೋದು ಮಂಗಳೂರಲ್ಲಿ, ಮೀನ್ ಸಿಟಿ ಅಂತ, ಆ ಕಡೆ ಕಾಮನ್ ಸಿಟಿ. ಸೊ ಅಲ್ಲಿದ್ದಾಗ ನನಗೆ ಅವರು ಗುರುಗಳಾಗಿ PT ಸರ್ ಆಗಿ ನನಗೆ ಪರಿಚಯ ಆಗಿ, ಸೊ ಅಲ್ಲಿಂದ ಸೊ ಸ್ಪೋರ್ಟ್ಸ್ ಜರ್ನಿ ಆಗಲಿ, ನಾವು ಖೋಖೋ ಹೇಳ್ಕೊಡ್ತಿದ್ವಿ ಸರ್. ಖೋಖೋದಲ್ಲಿ ತುಂಬ ಬಂದಿರೋದು. ಸೊ ಅದಾದಮೇಲೆ ಸ್ಪೋರ್ಟ್ಸಲ್ಲಿ ಅಥ್ಲೆಟಿಕ್ಸ್, ರನ್ನಿಂಗ್, ಸೊ ಇದರಲ್ಲೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಸೊ ನಿಮಗೆ ಹೇಗಾಗ್ತಿದೆ ಸ್ಪೋರ್ಟ್ಸಲ್ಲಿ? ಯಾವ ಥರ ಇದೆ? ಎಲ್ಲ ಓಕೆ ಅಲ್ವಾ? ಗುಡ್ ಅಲ್ವಾ? ಓಕೆ. ಆ್ಯಕ್ಚುಲಿ ನಾನು ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳಬೇಕು. ಇದೊಂದು ಪ್ಲ್ಯಾಟ್ಫಾರ್ಮ್ ಫಸ್ಟ್ ಟೈಮ್ ನಾನು ಅವರಿಂದ ಬಂದು ಇಲ್ಲಿ ಮಾತಾಡ್ತಿದ್ದೀನಿ. ಸೊ ನಿಮಗೇನಾದರೂ ಡೌಟ್ಸ್ ಇದೆಯಾ, ಲೈಫಲ್ಲಿ ಕೆರಿಯರಾಗಿ ಏನು ಮಾಡಬೇಕು ನೆಕ್ಸ್ಟು ಆಫ್ಟರ್ ನಿಮ್ಮದು ಸ್ಟಡೀಸ್ ಆದಮೇಲೆ? ನೆಕ್ಸ್ಟ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಐ ಕ್ಯಾನ್ ಹೆಲ್ಪ್ ಯು ಔಟ್. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಬಿಕಾಸ್ ನಾನು ಇಲ್ಲಿ ನಾನು ದೊಡ್ಡವನಲ್ಲ, ತುಂಬ ದೊಡ್ಡವನಲ್ಲ. ಓಕೆ, ನನಗೆ ಗೊತ್ತಿರೋ ಮಟ್ಟಿಗೆ ಸೊ ನೀವು ಒಂದ್ಸತಿ ಸ್ಟಡೀಸ್ ಮುಗಿಸ್ಕೊಂಡು ಹೊರಗಡೆ ಬಂದು ನೀವು ಡಿಗ್ರಿ ಮಾಡ್ತೀರಾ, PU ಮುಗಿಸ್ತೀರಾ, ಡಿಗ್ರಿ ಮಾಡಿ ನೆಕ್ಸ್ಟ್ ಹೊರಗಡೆ ಬಂದಾಗ ಜಾಬ್ ಸ್ವಲ್ಪ ಸ್ಟ್ರಗಲಿಂಗ್ ಇರುತ್ತೆ, ನಾಟ್ ಈಸಿ. ಇವಾಗ ಎಲ್ಲ ಹ್ಯಾಪಿ ಅಲ್ವಾ? ಆಲ್ ಹ್ಯಾಪಿ, ಓಕೆ ಅಲ್ವಾ? ಸೊ ದಟ್ಸ್ ದ ಥಿಂಗ್. ನೀವು ಒಂದ್ಸತಿ ಮುಗಿಸ್ಕೊಂಡು ಹೊರಗಡೆ ಬಂದು ಲೈಕ್ ತುಂಬ ಕಷ್ಟ ಇರುತ್ತೆ, ಸ್ಟ್ರಗಲ್ ಇರುತ್ತೆ. ದಟ್ ಅದಕ್ಕೆ ನೀವು ಇಲ್ಲಿ ಪ್ರಿಪೇರ್ ಆಗಬೇಕು, ಗೊತ್ತಾಯ್ತಲ್ವ? ನಾಟ್ ಓನ್ಲಿ ಅಬೌಟ್ ಮನಿ. ನಿಮ್ಮ ಲೈಫಲ್ಲಿ ಯಾವ ಏನೇ ಸಿಚುವೇಶನ್ ಆಯಿತು, ನಿಮ್ಗೆ ಬೇಜಾರಾಗಿದ್ದೀರಾ, ಹೌ ಟು ಹ್ಯಾಂಡಲ್ ಎಲ್ಲ. ಸೊ ಅದೆಲ್ಲ ಥಿಂಗ್ಸ್ ನಿಮಗೆ ಸ್ಕೂಲಿಂದ ನೀವು ಕಲಿತೀರಾ, ಕರೆಕ್ಟ್ ಅಲ್ವಾ? ಎಸ್ ಆರ್ ನೋ? ಇಲ್ಲ ಎಲ್ಲ ಯಾವಾಗಲೂ ಹ್ಯಾಪಿಯಾಗಿರ್ತೀರಾ? ಎಲ್ಲ ಹ್ಯಾಪಿಯಾಗಿರ್ತೀರಾ? ಬೇಜಾರಾಗಲ್ಲ? ಸರ್ ಸರ್ ಹೊಡಿಯೋ ಹೇಳ್ಬೇಕು, ಅವ್ರು ಇದ್ದಾರೆ ಅಂತ ಹೇಳಿ. ಓಕೆ ಓಕೆ ಫೈನ್. ಸರಿ ಈ ಥರ. ಸೊ ಅದೇ ಲೈಫ್ ಸ್ವಲ್ಪ ಸ್ಟ್ರಗಲ್ ಇರುತ್ತೆ, ಬಟ್ ಹ್ಯಾವ್ ಟು ಬಿ ಸ್ಟ್ರಾಂಗ್. ಸೊ ದಟ್ ಈಸ್ ವಾಟ್ ಐ ಸೇ. ನನ್ನ ಕಡೆಯಿಂದ ಹೇಳೋದು, ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ಆಗಲಿ ಡಿಮೋಟಿವೇಟ್ ಆಗಬಾರ್ದು. ಇವಾಗ ನಮಗೆ ಜಾಬ್ ಸಿಕ್ಕಿಲ್ಲ, ಯು ಹ್ಯಾವ್ ಯುವರ್ ಓನ್ ಸ್ಕಿಲ್. ಇವಾಗ ಎಲ್ಲರಿಗೂ ನಿಮ್ಮದೇ ಆದಂಥ ಒಂದು ಸ್ಕಿಲ್ ಇರುತ್ತೆ. ಸ್ಕಿಲ್ ಅಂದರೆ ಟ್ಯಾಲೆಂಟ್, ಕರೆಕ್ಟ್ ಅಲ್ವಾ? ಯಾರಿಗೆಲ್ಲ ಟ್ಯಾಲೆಂಟ್ಸ್, ಏನೆಲ್ಲ ಟ್ಯಾಲೆಂಟ್ಸ್ ಇದೆ ಹೇಳ್ತೀರಾ? ಯು ಕ್ಯಾನ್ ಸ್ಟ್ಯಾಂಡ್ ಅಂಡ್ ಟೆಲ್. ಡ್ಯಾನ್ಸ್, ನೋಬಡಿ ಡ್ಯಾನ್ಸ್ ಯಾರಿಲ್ವಾ? ನಾನು ಡ್ಯಾನ್ಸರ್, ಅದಕ್ಕೆ ಕೈ ಇರ್ತೀವಿ. ಓಕೆ ಓಕೆ ಫೈನ್, ವೆರಿ ಗುಡ್. ದೆನ್ ಸ್ಪೋರ್ಟ್ಸಲ್ಲಿ ಆಲ್ ವೆರಿ ಗುಡ್, ಗುಡ್ ವರ್ಕ್. ಓಕೆ, ನೋ ನೀಡ್ ಟು ಹೆಸಿಟೇಟ್. ಇಫ್ ಯು ಹ್ಯಾವ್, ನಿಮಗೆ ಕಾನ್ಫಿಡೆಂಟ್ ಇದೆ ಅಂದರೆ ನಾವು ಕೈ ಎತ್ತೀವಿ ಡೈರೆಕ್ಟ್ ಆಗಿ. ನೋ ನೀಡ್ ಟು ಸಿ ದಟ್ ಸೈಡ್, ಯಾರು ನೋಡಬೇಕು. ಬಿಕಾಸ್ ಲೈಫಲ್ಲಿ ಇಂಡಿವಿಜುವಲ್ ಆಗಿ ನೀವು ಮುಂದೆ ಹೋಗಬೇಕು. ಫ್ರೆಂಡ್ಸ್ ಬೇಕು, ಇಟ್ಸ್ ರಿಕ್ವೈರ್ಡ್. ಓಕೆನಾ? ಯು ಹ್ಯಾವ್ ಟು ಗೋ ಆಲ್ ಟುಗೆದರ್, ಬಟ್ ಸಮ್ ಪಾಯಿಂಟ್ ಆಫ್ ಪೊಸಿಷನ್ ಅಲ್ಲಿ ನಾವು ಇರೋದಿರ್ತೀವಿ ಅಂತ ನಮಗೂ ಗೊತ್ತಿರೋದು, ಕರೆಕ್ಟ್ ಅಲ್ವಾ? ಭಯ ಆಗ್ತಿದೆ ನನಗೆ ಎಲ್ಲ ಸೀರಿಯಸ್ ಆಗಿ ನೋಡ್ತಿದ್ದೀವಿ. ಕ್ಲಾಸಲ್ಲೇ ಲೆಕ್ಚರಿಂಗ್ ಎಲ್ಲ, ನಾನು ಟೀಚರ್ ಎಲ್ಲ ಲೆಕ್ಚರ್ ಮಾಡಲ್ಲ, ಜಸ್ಟ್ ಬಿ ಫ್ರೆಂಡ್ಲಿ. ಓಕೆನಾ? ಏನಾದರೂ ನಿಮ್ಗೆ ಡೌಟ್ಸ್ ಇದೆಯಾ? ಲೈಕ್ ಏನು ಮಾಡಬೇಕು, ಇವಾಗ ನಾನೇನು ಮಾಡ್ತಿದ್ದೀನಿ ಲೈಫಲ್ಲಿ, ಇವಾಗ ನನ್ನನ್ನು ನೋಡಿ ಇನ್ಸ್ಪೈರ್ ಆದರೆ ನೋ ಪ್ರಾಬ್ಲಮ್, ಐ ವೆರಿ ಹ್ಯಾಪಿ. ಐ ವಿಲ್ ವೆರಿ ಹ್ಯಾಪಿ ಇನ್ಸ್ಪೈರ್ಡ್ ಬಿಕಾಸ್ ನಾನು ಇನ್ಸ್ಪಿರೇಷನ್ ತಗೊಂಡಿದ್ದು ದಿನೇಶ್ ಅಂತ. ನಾವು ಅಲ್ಲಿಂದ ಸ್ಟ್ರಗಲ್. ಸೊ ನಮಗೆ ಸ್ಪೋರ್ಟ್ಸಿಂದ ನಮಗೆ ಅದು ಯಾವ ಥರ ನಾವು ಲೈಫಲ್ಲಿ ನಾವು ಮುಂದೆ ಬರಬೇಕು ಅದನ್ನು ನಮ್ಗೆ ಹೇಳ್ಕೊಡ್ತಾರೆ. ಅದರಲ್ಲಿ ಒಂದು ಸ್ಟ್ರಗಲ್, ತುಂಬ ಸ್ಟ್ರಗಲ್ಸ್ ಇದೆ. ಸೊ ಮ್ಯಾನೇಜ್ಮೆಂಟ್ ಸೈಡಿಂದಾಗಲಿ ಹಾಗೆ ನಮ್ಮ ಕಾಲೇಜಿಂದ, ಸೊ ಇಟ್ ವಾಸ್ ಆಲ್ ಅವ್ರ ಸಪೋರ್ಟಿಂದ ಇಟ್ ಕೇಮ್ ಔಟ್ ಇನ್ಸ್ಟಂಟ್ ಆ್ಯಂಡ್ ಒಳ್ಳೆ ಸೈನ್ಸ್. ಇವಾಗ ಇವರೆಲ್ಲ ಸೈನ್ಸ್ ಅಲ್ಲಿ ಎಲ್ಲ ಸೈನ್ಸ್ ಮಾಡಬೇಕು ಅಂತಿದ್ದೀರಾ ಫ್ಯೂಚರಲ್ಲಿ? ಆಲ್ ರೇಸ್ ಯುವರ್ ಹ್ಯಾಂಡ್ಸ್. ಸೈನ್ಸ್, ಓಕೆ ವೆರಿ ಗುಡ್. ರೆಸ್ಟ್ ಆಲ್ ಕಾಮರ್ಸಾ? ಇದೆಲ್ಲ ಕಾಮರ್ಸಾ? ಹೌದಾ? ಗೊತ್ತಿಲ್ಲ. ಸೊ ಆಫ್ಟರ್ 10 you have 3 options: science, commerce, arts. That is for you first 12 ಮತ್ತೆ ಫಸ್ಟ್ PU 11th ಅಂತ ಹೇಳ್ತಾರೆ. ಸೊ ಈ ಥರ ಇದರಲ್ಲಿ ನೀವು ಸೈನ್ಸ್ ಮಾಡಿ ಮುಂದುವರೆದಾದರೆ ಯು ಹ್ಯಾವ್ ಲಾಟ್ಸ್ ಆಫ್ ಆಪ್ಷನ್ಸ್. ಯು ಕ್ಯಾನ್ ಕಮ್ ಇನ್ ಟು ಎನಿ ಫೀಲ್ಡ್, ಯಾವುದೇ ಫೀಲ್ಡ್ಗೂ ಎಂಟರ್ ಆಗ್ಬೋದು. ಎಕ್ಸಾಂಪಲ್ ನೀವು ಸೈನ್ಸ್ ಮಾಡಿದ್ರೆ ಯು ಕ್ಯಾನ್ ಗೋ ಇನ್ ಟು ಡಾಕ್ಟರ್ ಫೀಲ್ಡ್. ಓಕೆ, ಸೊ ಡಾಕ್ಟರ್ ಅಂದರೆ ಬರೀ ಡಾಕ್ಟರ್ ಅಲ್ಲ, ಅದರಲ್ಲೂ ತುಂಬ ವೇರಿಯೇಷನ್, ಸ್ಪೆಷಲೈಸೇಷನ್ಸ್ ಇದೆ. ಓಕೆ, ಡಾಕ್ಟರ್ ಅಂದರೆ ನಾಟ್ ಓನ್ಲಿ MBBS ಡಾಕ್ಟರ್. ಓಕೆ, ಸೊ ಟ್ರೈ ಟು ಗೆಟ್ ಇನ್ ಟು ಡಿಫ್ರೆಂಟ್ ಫೀಲ್ಡ್ಸ್ ಇನ್ ದಟ್. ಫಿಸಿಯೋಥೆರಪಿ ಇದೆ, ಓಕೆನಾ? ಆರ್ಥೋ ಅಂದರೆ ಏನು ಗೊತ್ತಾ? ಬೋನ್. ಓಕೆ, ಆರ್ಥೋ ಅಂದರೆ ಆರ್ಥೋಪೆಡಿಕ್ಸ್, ಸೊ ಬೋನ್ ರಿಲೇಟೆಡ್ ತುಂಬ ಆಪ್ಷನ್ಸ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ. ವಿಲ್ ಗೆಟ್ ಮೋರ್ ದೆನ್ 100s ಆಫ್ ಕೋರ್ಸ್ ಡಾಕ್ಟರ್ ಫೀಲ್ಡಲ್ಲಿ ನಾನು ಹೇಳ್ತಿರೋದು.
ಡಾಕ್ಟರ್ ಸಿಕ್ಕಿಲ್ಲ, ಗೆಟ್ ಇನ್ ಟು ನರ್ಸಿಂಗ್ ಫೀಲ್ಡ್. ನರ್ಸಿಂಗ್ ದೇರ್ ಆರ್ ಲಾಟ್ಸ್ ಆಫ್ ಆಪ್ಷನ್. ದಟ್ ಟು ಇಂಡಿಯಾ ನಿಮಗೆ ಆಪ್ಷನ್ ಇಲ್ಲ, ಔಟ್ ಆಫ್ ಕಂಟ್ರಿ ಫಾರ್ ಬಾಯ್ಸ್ ನರ್ಸ್ ಯಾರು ಆಗ್ತೀರಾ ದೇ ಹ್ಯಾವ್ ಗುಡ್ ಆಪ್ಷನ್ಸ್. ಓಕೆ, ಔಟ್ಸೈಡ್ ದ ಕಂಟ್ರಿ ಫಾರಿನಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಓಕೆನಾ, ಅದೇ ನೀವು ಮಾಡಬೇಕು, ಅದೇ ಫೋಕಸ್ ಮಾಡಬೇಕು. ಇನ್ ಕೇಸ್ ನಿಮ್ಗೆ ಮಾಡಕ್ ಆಗ್ತಿಲ್ಲ, ಏನೊಂದು ಆಯ್ತು, ಸಿಚುವೇಶನ್ ಆಯ್ತು, ಗೋ ಫಾರ್ ಬ್ಯಾಕಪ್. ಬ್ಯಾಕಪ್ ಪ್ಲಾನ್ ನಿಮ್ಮ ಹತ್ರ ಇವಾಗಿಂದಾನೆ ರೆಡಿ ಇರಬೇಕು. ಈಗ ನಾನು ಫಸ್ಟ್ ನಾನು ನಿಮಗೆ ಕೇಳಿದೆ ಎಲ್ಲೆಲ್ಲ ನೀವು ಸ್ಟ್ರೆಂತ್ ಇದೀರ ಅಂತ. ಕೆಲವರು ಡ್ಯಾನ್ಸ್ ಅಂತ ಹೇಳಿದ್ರು, ಕರೆಕ್ಟ್ ಅಲ್ಲ, ಕೆಲವರು ಸ್ಪೋರ್ಟ್ಸ್. ಅದನ್ನ ನೀವು ಬಿಡಕ್ಕೆ ಹೋಗಿದ್ದೆ ಅವಾಗ. ಒಂದು ಟೈಮಲ್ಲಿ ನನಗೂ ಇವಾಗ ಸ್ಪೋರ್ಟ್ಸ್ ಫೀಲ್ಡ್ ಆಗಲಿ, ನನಗೆ ಡ್ಯಾನ್ಸ್ ಫೀಲ್ಡ್ ಆಗಿ ನಮ್ಗೆ ಇವಾಗಲೂ ಕೈ ಹಿಡಿತಿದೆ. ಅದರಲ್ಲೂ ಊಟ ಮಾಡ್ತಿದ್ದೀನಿ, ಅದ್ರಲ್ಲಿ ಬಂದಿರೋ ಅರ್ನಿಂಗ್ಸ್ ಅಲ್ಲಿ ನಾನು ಊಟ ಮಾಡ್ತಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಅದನ್ನ ಯಾವಾಗೂ ಬಿಡಕ್ಕೆ ಹೋಗ್ಬೇಡಿ. ಸ್ಕೂಲ್ ತನಕ ಮಾತ್ರ ಅಲ್ಲ, PU ಡಿಗ್ರಿ ಲೈಫ್ ಫುಲ್ ಅದು ಕಂಟಿನ್ಯೂ ಮಾಡಬೇಕು. ಡೋಂಟ್ ಡ್ರಾಪ್, ನೆವರ್ ಡ್ರಾಪ್. ಓಕೆ ಅಲ್ವಾ? ಅರ್ಥ ಗೊತ್ತಾಯ್ತಾ? ಓಕೆ, ನೋ ರೆಸ್ಪಾನ್ಸ್, ಎಸ್ ಆರ್ ನೋ? Yes. ವೆರಿ ಗುಡ್. ಕ್ಲಾಸ್ ಅಲ್ಲ, ಓಕೆ, ಸೀರಿಯಸ್ ಆಗಬೇಡ, ಬಿ ಕೂಲ್. And science options first one you can keep as a, because most of them keep, because ಅಲ್ಲಿಂದ ನೀವು ಮಲ್ಟಿಪಲ್ ಸ್ಪ್ರೆಡ್ ಆಗಿ. ಎಕ್ಸಾಂಪಲ್ ಸೈನ್ಸ್ ಮಾಡಿದ್ರಿ, ಸೈನ್ಸ್ 12th ಮುಗಿಸಿದ್ರಿ, ಆಮೇಲೆ ನಿಮಗೆ MD ಸಿಕ್ಕಿಲ್ಲ, ಡಾಕ್ಟರ್ ಸಿಕ್ಕಿಲ್ಲ, you can go into commerce field directly. You can do BCom, okay, or degree. ನಿಮಗೆ ಅದು ತುಂಬಾ ಹೆವಿ ಆಗ್ತಿದೆ, ನಾನು ಮಾಡಕ್ ಆಗ್ತಿಲ್ಲ ಅಂದ್ರೆ you can go into BCom degree, come down. Or else if you want to go high, you can go into research field, above that research field. Okay, for everything you have exams. ಇವಾಗ 10th ಎಕ್ಸಾಮ್ಸ್ ಇರುತ್ತಲ್ವ, ಸೊ ಹಾಗೇನೆ ನಿಮಗೆ PU ಅಲ್ಲಿ ಎಕ್ಸಾಮ್ಸ್ ಇರುತ್ತೆ. PU ಅಲ್ಲಿ ಬಂದಾಗ ದಟ್ ವಿಲ್ ಡಿಸೈಡ್ ಯುವರ್ ಕೆರಿಯರ್. ಇದು ನಿಮಗೆ ಜಸ್ಟ್ ಫಸ್ಟ್ ಫೇಸ್. ಓಕೆ, 11th 12th ಫಸ್ಟ್ PU, ಸೆಕೆಂಡ್ PU ಅಲ್ಲಿ ನಿಮಗೆ ತುಂಬಾ ಎಕ್ಸಾಮ್ಸ್ ಇದೆ. ಓಕೆ, ಗೊತ್ತಾ ಯಾವ್ದೆಲ್ಲ ಎಕ್ಸಾಮ್ಸ್ ಅಂತ? ಎನಿ ಐಡಿಯಾ ಯಾರಾದ್ರು? ಬಿಕಾಸ್ ನೀವು ಅಲ್ಲಿಂದ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ತೀವಿ. ಇವಾಗ ನಾನು ಬೀಯಿಂಗ್ ಇಂಜಿನಿಯರ್, electronics and communication, to get into engineering field there are certain exams. ನಾನು 12th ಮಾಡ್ಕೊಂಡೆ ಡೈರೆಕ್ಟ್ ಆಗಿ ಹೋದ್ರೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ, ಬಟ್ ಇಟ್ಸ್ into management seat. Okay, but if you want to get into good seat where you should not, ನಿಮ್ಮ ಪೇರೆಂಟ್ಸ್ ಗೂ ಬರ್ಡನ್ ಆಗಬಾರ್ದು ಫೈನಾನ್ಷಿಯಲಿ, ನೀವು ನಿಮ್ಮ ಕಾಲಿಂದ ನಿಂತು ಓದಬೇಕು ಅಂತಿದ್ದಾಗ there are certain exams. Any idea of the exams? No? CT comment. Very good. For engineering, very good. Engineering and ಇವಾಗ ಫಾರ್ಮಸಿ ಆ ಫೀಲ್ಡ್ ಗೆ ಎಂಟರ್ ಆಗೋದು, ದಟ್ ಈಸ್ ವಾಟ್ ಹಿ ಸೆಡ್. ಯಾವುದು? KCET. CET ಅಂದ್ರೆ ಇಟ್ ಇಸ್ ಕಾಮನ್ ಫಾರ್ ಇಂಡಿಯಾ. KCET ಅಂದ್ರೆ ಏನು? ಕರ್ನಾಟಕ. K ಅಂದ್ರೆ ಕರ್ನಾಟಕ ಸೆಂಟ್ರಲ್ ಎಂಟ್ರೆನ್ಸ್ ಟೆಸ್ಟ್. ಓಕೆ, ಅದನ್ನ ನೀವು ಬಂದಾಗ ಸೊ ವಿಲ್ ಗೆಟ್ ಇಂಟು ಇಂಜಿನಿಯರಿಂಗ್ ಫೀಲ್ಡ್. ಇಂಜಿನಿಯರಿಂಗ್ ಆಗಲಿ, ನಿಮಗೆ ಫಾರ್ಮಸಿ, ಈ ಫೀಲ್ಡ್ಗೆಲ್ಲ ಎಂಟರ್ ಆಗ್ಬೋದು. ಮ್ಯಾಕ್ಸಿಮಮ್ ಟು ದಟ್ ಮಚ್ ಲೆವೆಲ್. ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ಮೆಡಿಕಲ್ ಲೈನ್, ಈಗ ಡಾಕ್ಟರ್ ಆಗಬೇಕು ಅಂತ ತುಂಬಾ ಜನ ಹೇಳಿದ್ರ ಯಾರೆಲ್ಲ ಕೈ ಎತ್ತಿ? ಓಕೆ, ಸೊ ಇಫ್ ಯು ವಾಂಟ್ ಟು ಗೋ ಟು ಡಾಕ್ಟರ್, ವಾಟ್ ಯು ಡು? ಏನ್ ಮಾಡ್ಬೋದು? ಡಾಕ್ಟರ್ ಹೋಗ್ಬೇಕಂತ ಅದಕ್ಕೆ ಎಕ್ಸಾಮ್ ಇದೆ. ಅದಕ್ಕೆ ನೀವು ಇವಾಗಲೇ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿ. ಈ 10th ಎಕ್ಸಾಮ್ಸ್ ಏನಿದೆ, ಬಿ ಪ್ರಿಪೇರ್, ಬಟ್ ಫಾರ್ ದಟ್ ಸ್ವಲ್ಪ ನಾಲೆಜ್. ಇವಾಗ ನೀವು ಎಕ್ಸಾಂಪಲ್ ನಿಮ್ಮ ಮನೆಗೆ ಹೋಗ್ತೀರಾ, ಸುಮ್ಮನೆ ಮೊಬೈಲ್ ನೋಡ್ತೀರಾ, ಯಾರೆಲ್ಲ ಯೂಸ್ ಮಾಡ್ತೀರಾ ಫೋನ್ ಅಟ್ ಹೋಮ್ ಫ್ರೀ ಟೈಮ್? ಮಾಡಲ್ವಾ? ಗೊತ್ತು ನನಗೆ. ನಾವು ಸ್ಕೂಲ್ ಟೈಮ್ ಅಲ್ಲೆಲ್ಲ ತಗೊಂಡ್ಬರ್ತಿರ್ತೀವಿ ಕ್ಲಾಸ್ಗೆ. ದಟ್ ಇಸ್ ಡಿಫರೆಂಟ್. ಬಟ್ ದ ಥಿಂಗ್ ಇಸ್, ಇನ್ ದಟ್ ಫ್ರೀ ಟೈಮ್ ನೀವು ಅವಾಗ ಮೊಬೈಲ್ ಸರ್ಚ್ ಮಾಡಿ, ಓಕೆ, ಯಾವ ತರ ಎಕ್ಸಾಮ್ಸ್ ಇದೆ. ಇವಾಗ ನಾನು ಡಾಕ್ಟರ್ ಆಗಬೇಕು ಅಂದ್ರೆ ಏನು ಎಕ್ಸಾಮ್ಸ್ ಬರೀಬೇಕು, ಯಾವ್ದು ಎಕ್ಸಾಮ್ಸ್ ಇದೆ, ಇವಾಗ ನಿಮಗೂ ಗೊತ್ತಿರಲ್ಲ, ಕರೆಕ್ಟ್ ಅಲ್ಲ? ಅದನ್ನ ನೀವು ಅದ್ರಲ್ಲಿ ಕ್ವಶನ್ ಕೇಳಿ, ಕ್ವಶನ್ ಕೇಳಿದಷ್ಟು ನಿಮಗೆ ಒಳ್ಳೆ ರಿಸಲ್ಟ್ಸ್, ಆನ್ಸರ್ಸ್ ಬರುತ್ತೆ, ಕರೆಕ್ಟ್ ಅಲ್ವಾ? ನೀವೇನು ಕೇಳಿಲ್ಲ, ಸುಮ್ಮನೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡ್ತಿದ್ರೆ ನೋ ಯೂಸ್. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಷ್ಟೇ ಮಾಡ್ಬೇಕಂದ್ರೆ ಯು ಕಾಂಟ್ ಮೂವ್ ಇನ್ ಯುವರ್ ಲೈಫ್. ಸೊ ದಟ್ಸ್ ವೈ ಇವಾಗ MBBS ಮಾಡಬೇಕು ಅಂದ್ರೆ ಯಾವ ಎಕ್ಸಾಮ್ ಯಾರ್ದಾದ್ರು ಗೊತ್ತಾ? ನೀಟ್. ಲೌಡ್. ನೀಟ್. ಓಕೆ, ನೀಟ್ ಎಕ್ಸಾಮ್. ಸೊ ದಟ್ ಯು ಹ್ಯಾವ್ ಟು ಕ್ರ್ಯಾಕ್. ಅದನ್ನ ನೀವು ಪಾಸ್ ಮಾಡಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ ಟಾಸ್ಕ್. ಓಕೆ, ಸೊ ಯು ಹ್ಯಾವ್ ಟು ಬಿ ವೆಲ್ ಸೀರಿಯಸ್ ಅಬೌಟ್ ಯುವರ್ ಲೈಫ್. ಇವಾಗ ಡಾಕ್ಟರ್ ಅಂದ್ರೆ ಅವ್ರಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ನಿಮಗೆ ಗೊತ್ತಲ್ಲ? ನಾನು ಹೋಗಿ ಸುಮ್ಮನೆ ಈಗ ಆಪರೇಷನ್ ಮಾಡಿ ಹೋಗಕ್ಕಾಗಲ್ಲ, ಕರೆಕ್ಟ್? ಗಾಟ್ ಇಟ್? ಇಟ್ಸ್ ನಾಟ್ ಮೈ ಇಂಜಿನಿಯರಿಂಗ್ ಪಾರ್ಟ್. ಸೊ ಐ ಡಿಡ್ಂಟ್ ಚೂಸ್ ಬಿಕಾಸ್ ದಟ್ ಹ್ಯಾಸ್ ಲಾಟ್ ಆಫ್ ಡಿಸಿಪ್ಲಿನ್, ಮತ್ತೆ ಅಷ್ಟೇ ಪೇಷನ್ಸ್ ಬೇಕು. ಯು ಹ್ಯಾವ್ ಟು ಲರ್ನ್ ಟು ಗೆಟ್ ಇನ್ ಟು ದಟ್. ಇವಾಗಿಂದಲೇ ನೀವು ಬೇಸಿಕ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು.
ನೆಕ್ಸ್ಟ್ ಆರ್ಟ್ಸ್ ಫೀಲ್ಡ್ ಅಲ್ಲಿ ಯು ಹ್ಯಾವ್ ಲಾಟ್ಸ್ ಆಫ್ ಸಿವಿಲ್ ಸರ್ವಿಸಸ್ ಆಪರ್ಚುನಿಟೀಸ್. ಇಟ್ಸ್ ನಾಟ್ ಲೈಕ್ MBBS ಮಾಡಿ ಸಿವಿಲ್ ಸರ್ವಿಸಸ್ ಜನರಿಗೆ ಆಗಲ್ಲ, ಆ ಥರ ಏನೂ ಇಲ್ಲ. ಯು ಕ್ಯಾನ್ ಡೂ ದ್ಯಾಟ್. ದಟ್ಸ್ ವಾಟ್ ಐ ಸೆಡ್. ಇಫ್ ಯು ಗೋ ಇನ್ ಟು ಸೈನ್ಸ್, ಕಂಟಿನ್ಯೂ ಥ್ರೂ ದ್ಯಾಟ್, ಯು ಹ್ಯಾವ್ ಲಾಟ್ಸ್ ಆಫ್ ಆಪ್ಷನ್ಸ್. ಇವಾಗ ನೀವು ಸೈನ್ಸ್ ಮಾಡಿ ಪೊಲೀಸ್ ಆಗ್ಬೋದಾ? ಡೌಟ್ ಅಲ್ಲಿ ಇದ್ದೀರಾ? ಆಗ್ಬೋದಾ? ಆಗಲ್ವಾ? ಯಾಕೆ ಆಗಲ್ಲ? ಇಲ್ಲ, ಆಗ್ಬೋದು. ದಟ್ಸ್ ವಾಟ್ ಐ ಸೆಡ್. ಸೈನ್ಸ್ ತಗೊಂಡ್ರೆ ಯು ಕ್ಯಾನ್ ಗೋ ಇಂಟು ಎನಿ ಫೀಲ್ಡ್ ಆಫ್ ದ. ಇವಾಗ ನಾನು ಆರ್ಟ್ಸ್ ಓದಿ ನಾನು ಡಾಕ್ಟರ್ ಆಗ್ತೀನಿ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಯು ಕ್ಯಾನ್ ಡೂ ಇಟ್, ಬಟ್ ಸ್ಟಿಲ್ ನೀವು ಮತ್ತೆ PU ಮತ್ತೆ ಇನ್ನೊಂದ್ಸತಿ ಮಾಡಬೇಕು. ಯಾವ್ದ್ರಲ್ಲಿ? ಸೈನ್ಸ್ ಅಲ್ಲಿ. ಓಕೆನಾ? ಸೊ ಆ ತರ. ಸೊ ದಟ್ಸ್ ವೈ ಇಫ್ ಯು ಗೋ ಇಂಟು ಸೈನ್ಸ್ ಯು ಹ್ಯಾವ್ ಲಾಟ್ಸ್ ಆಫ್ ಆಪ್ಷನ್ಸ್. ಇವಾಗ ನಿಮಗೆ ಪ್ರಿಫರೆನ್ಸ್ ನೀವು ಅದನ್ನ ಇಟ್ಕೊಂಡು ಮೂವ್ ಆದರೆ ನಿಮಗೆ ನೆಕ್ಸ್ಟ್ ನಿಮ್ಗೆ ಆಪ್ಷನ್ಸ್ ತುಂಬಾ ಬರುತ್ತೆ. ಇಲ್ಲ ನೀವು ಇನ್ನೂ ಲೋ ಕಾಮರ್ಸ್ ಆರ್ಟ್ಸ್ ಅಂತ ಬಂದಾಗ ಐ ಆಮ್ ನಾಟ್ ಡಿಗ್ರೇಡಿಂಗ್ ದಟ್, ಇಟ್ಸ್ ವೆರಿ ಗುಡ್ ಕೋರ್ಸ್. ಇವಾಗ ಕಾಮರ್ಸ್ ಮಾಡಿ ನೀವು ಬ್ಯಾಂಕಿಂಗ್ ಸೆಕ್ಟರ್ ಡೈರೆಕ್ಟ್ ಎಂಟರ್ ಆಗ್ಬೋದು. ಯು ಹ್ಯಾವ್ ಬಟ್ ಎಕ್ಸಾಮ್ ಇಸ್ ದೇರ್. ಎವ್ರಿಥಿಂಗ್ whichever you field go, you have exams. Okay, for government and private sectors both. ಈಗ ಪ್ರೈವೇಟ್ ಈಗ ಏನಂದ್ರೆ ಏನು ಕಂಪನೀಸ್ ಇರುತ್ತೆ, ಕರೆಕ್ಟ್ ಅಲ್ಲ? ಪ್ರೈವೇಟ್ ಸ್ಕೂಲ್, ಕಾಲೇಜಸ್. ಯಾರಾದ್ರೂ ಟೀಚರ್ ಆಗಬೇಕಂತ ಇದೆಯಾ? ಟೀಚರ್? ನೋ ಟೀಚರ್. ಓಕೆ, nobody. Okay, so I am also a teacher actually. I am a teacher of dance teacher now. Okay na? So I teach dance in most of the schools, like school choreography ಮಾಡೋದು, ಫುಲ್ ಆನ್ಯುವಲ್ ಡೇ ಸ್ಕೂಲ್ ಡೇ ಎಲ್ಲ ಮಾಡ್ತಿರಲ್ಲ, ಸೊ ಅದರ ಪಾರ್ಟ್ ಟೈಮ್ ಆಗಿ ನಾನು ಮಾಡ್ತೀನಿ. ಅಂದ್ರೆ ಅದು ನನ್ನ ಪ್ಯಾಷನ್. ಓಕೆನಾ? ಇವಾಗ ನಾನು ಪ್ಯಾಷನ್ ಅನ್ನ ಬಿಟ್ಕೊಡ್ಬಾರ್ದು. ಯಾವಾಗ ವಿತ್ ದ ಸ್ಟಡೀಸ್ ಗೋ ವಿತ್ ದ ಫ್ಲೋ, ಆಸ್ ಐ ಸೆಡ್ ಫ್ರಮ್ ದ ಟಾಪ್. ಓಕೆನಾ? ಬಿಟ್ಕೊಡ್ಬೇಡಿ. ಯಾವುದೇ ನಿಮ್ಮ ಪ್ಯಾಷನ್ ಇದೆ, ಡ್ರಾಯಿಂಗ್, ನಿಮ್ಮ ಡ್ರಾಯಿಂಗ್ ಅಲ್ಲಿ ಯು ಹ್ಯಾವ್ ಗುಡ್ ಸ್ಕೋಪ್. ಇವಾಗ ನಾನು ನಾಟ್ ಡಿಗ್ರೇಡಿಂಗ್ ಆಲ್, ಬಟ್ ಇಫ್ ಯು ಆರ್ ಟು ಎನಿ ಗವರ್ಮೆಂಟ್ ಜಾಬ್ ಆರ್ ಎನಿಥಿಂಗ್, ಇಟ್ಸ್ ಗುಡ್. ಬಟ್ ಇವಾಗ ಯಾರಾದ್ರೂ ಸ್ಕೆಚ್ ಆರ್ಟಿಸ್ಟ್, ಡ್ರಾಯಿಂಗ್ ಆರ್ಟಿಸ್ಟ್, ದೇ ಆರ್ ಅರ್ನಿಂಗ್ ಮೋರ್ ದೆನ್ ದ ಗವರ್ಮೆಂಟ್ ಎಂಪ್ಲಾಯ್. ಜಸ್ಟ್ ಬೇಸಿಕ್ ನಾಲೆಜ್ ಹೇಳ್ತಿದ್ರು. ಬಟ್ ಅದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ನೀವು ಅಲೋನ್ ಅಲ್ಲ, ಯಾರು ನಿಮ್ಗೆ ಸ್ಕಿಲ್ ಇರೋದು ಅದು ಅದಕ್ಕೆ ಅಂತ ವ್ಯಾಲ್ಯೂ ಇದೆ. ಕರೆಕ್ಟ್ ಅಲ್ವಾ? ಗೊತ್ತಾ ನಿಮಗೆ? ಇದು ನಿಮ್ಮ ಹತ್ರ ಇರೋ ಏನ್ ಸ್ಕಿಲ್ ಇದೆ ಅಲ್ವಾ, ಅದನ್ನ ನೀವು ಅದರ ಬಗ್ಗೆ ತುಂಬಾ ಫೋಕಸ್ ಮಾಡಿದ್ರೆ ಯು ವಿಲ್ ಡೆವಲಪ್ ಯುವರ್ ಲೈಫ್ ಮೋರ್. ಓಕೆನಾ? ಗಾಟ್ ಇಟ್? You think only by studying, if you're getting 100% marks, you think you will go somewhere in your life? Madboda, you can achieve something. How? So with the studies, do whatever background activities you are doing, co-curricular activities. Yav tara? Okay? Yav activities you are in good with that? Tell. Anything? Yeah. Drawing. Sports also should be particular, okay? Which sports? Okay. Dance also you have to be particular which dance. Classical dance here, Western, hip hop, contemporary, okay, K-pop, crumping. So there are lots of fields. You need to know which part you want to focus and move on. Okay, that is the one thing you need to know. ಯಾವುದೇ ಇವಾಗ ಸ್ಟಡೀಸ್ ಅಲ್ಲಿ ನೀವು ಮುಂದೆ ಹೋಗ್ತಿದ್ದಾರೆ, you have to go into research field, continue studies, research, be a scientist. You can go into like lot of research fields. ಅದರಲ್ಲೂ ನಿಮಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ ರಿಸರ್ಚ್ ಹೋಗ್ಬೋದು. ಓಕೆ, ನಾಟ್ ಓನ್ಲಿ ಎಲೆಕ್ಟ್ರಾನಿಕ್ ಮಿಷಿನ್ಸ್ ಮೆನ್ಷನ್, ಕ್ಯಾನ್ ಗೋ ಇಂಟು ಮೆಡಿಕಲ್ ರಿಸರ್ಚ್ ಆಲ್ಸೋ. ಲೈಕ್ ಮೆಡಿಸನ್ ಕ್ರಿಯೇಟ್ ಮಾಡೋದು. ಇವಾಗ ನೀವು ನಾರ್ಮಲಿ ಯಾವ ಜ್ವರ ಬಂದರೆ ಏನು ತಗೊಳ್ತೀವಿ? ಮಾತ್ರೆ. ಯಾವ ಮಾತ್ರೆ ಯಾವ್ದಂದ್ರೆ ಪ್ಯಾರಾಸಿಟಮಲ್, ಡೋಲೋ. ಸೊ ದಟ್ ವಾಸ್ ನಾಟ್ ಕ್ರಿಯೇಟೆಡ್ ಜಸ್ಟ್ ಸಿಂಪ್ಲಿ. ಅದಕ್ಕಿಂತ ಮುಂಚೆ ರಿಸರ್ಚ್ ಮಾಡಿರ್ತಾರೆ ಹೌ ಟು ಕ್ರಿಯೇಟ್ ದಟ್. ಕರೆಕ್ಟ್ ಅಲ್ವಾ? ಸುಮ್ಮನೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಟು ಗೆಟ್ ದಟ್ ದೇರ್ ಇಸ್ ಅ ರಿಸರ್ಚ್ ಬ್ಯಾಕ್ಗ್ರೌಂಡ್ ಟೀಮ್ ಇಸ್ ದೇರ್. ಆ ಟೀಮ್ ಯು ಕ್ಯಾನ್ ಗೆಟ್ ಟು ದಟ್. So that is very good profession. Okay, so no, it's very difficult to get it, but you can get into that. Try. If somebody get into those field from our place, it's very big thing. I think achievement, lifetime achievement. Okay na? ಇವಾಗ ನೀವೆಲ್ಲ ಇಷ್ಟು ಕಷ್ಟಪಟ್ಟು ಓದಿ ಇವೆಲ್ಲ ಒಂದು ಇಂಡಿಯಾಗೆ ಹೆಸರು ತರ್ತೀವಿ ಅಂದರೆ ಇಟ್ಸ್ ಗುಡ್ ಥಿಂಗ್ ಫಾರ್ ಅಸ್, ಫಾರ್ ಸರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಲ್ಸೋ. ಕರೆಕ್ಟ್ ಅಲ್ವಾ? ಸೊ ದಟ್ಸ್ ವೈ ಬಿ ಫೋಕಸ್. ನಿಮ್ಮ ಲೈಫಲ್ಲಿ ಏನು ನಿಮಗೆ ಗೋಲ್ ಇದೆ ಅದನ್ನ ಫೋಕಸ್ ಮಾಡಿ. ಎಲ್ರಿಗೂ ಒಂದೊಂದು ಲೈಫಲ್ಲಿ ಗೋಲ್ ಇದೆ. ಇಲ್ಲ ಸುಮ್ಮನೆ ಪೇರೆಂಟ್ಸ್ ಕಳಿಸ್ತಿದ್ದೀರಾ ಅಂತ ಹೋಗ್ತಿದ್ದೀರಾ? ಗೋಲ್ ಇದೆ ಅಲ್ವಾ? ಇದೆ ಅಲ್ವಾ? ಆಲ್ ಓಕೆ. ಸೊ ಫೋಕಸ್ ಇಟ್ಟು ದಟ್ ಗೋಲ್. ಓಕೆನಾ? ಅದ್ರ ಜೊತೆ ನೀವೇನು ಬ್ಯಾಕ್ ಎಂಡ್ ಆಗಿ ನೀವು ಆಕ್ಟಿವಿಟೀಸ್ ಇದೆ ಅದನ್ನ ಮರಿಬೇಕು, ಯಾವಾಗಲೂ ಮರಿಬೇಕು. ಓಕೆನಾ? ಸೊ ಇವಾಗ ಏನಂದ್ರೆ ಟ್ರೆಂಡ್ ಚೇಂಜ್ ಆಗಿದೆ.
ಇವಾಗ ಜನರೇಷನ್ ಗಾಟ್ ಚೇಂಜ್. ಓಕೆ, ಯು ಕ್ಯಾನ್ ಅರ್ನ್ ಥ್ರೂ ಲಾಟ್ ಆಫ್ ವೇಸ್. ಓಕೆನಾ, ಇವಾಗ ನಿಮ್ಮ ಮನೇಲಿ ಕೂತ್ಕೊಂಡು ಯು ಕ್ಯಾನ್ ಡೂ ದ ಅರ್ನಿಂಗ್ಸ್, ದುಡಿಬಹುದು ವಿತೌಟ್ ಗೋಯಿಂಗ್ ಟು ಜಾಬ್, ವಿತ್ ಯುವರ್ ಸ್ಕಿಲ್, ವಿತ್ ದ ಫೋನ್. ಈ ಫೋನ್ ಅನ್ನ ಬರೀ ಆಟ ಆಡೋಕ್ಕೆ, ಗೇಮ್ಸ್ ನೋಡೋಕ್ಕೆ, ರೀಲ್ಸ್ ನೋಡೋಕ್ಕೆ ಯೂಸ್ ಮಾಡೋಕ್ಕೆ ದೇರ್ ಇಸ್ ನೋ ಯೂಸ್ ಆಫ್ ದಟ್. ಅದನ್ನ ಇಟ್ಕೊಂಡು ನೀವು ತುಂಬಾ ಕಲಿಬಹುದು, ಅದರಲ್ಲಿ ನೀವು ಲೈಫ್ ನ ಬಿಲ್ಡ್ ಮಾಡ್ಕೋಬಹುದು. ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ದೇ ಆರ್ ನಾಟ್, ಸಮ್ ಆಫ್ ದೇರ್ ಆರ್ ದೇರ್, ಅವ್ರು ಬರೀ ಈಗ ರೀಲ್ಸ್ ಮಾಡ್ತಾರೆ, ವಿತ್ ದಟ್ ದೇ ಆರ್ ಡೂಯಿಂಗ್ ಗುಡ್ ಅರ್ನಿಂಗ್ಸ್. ಗಾಟ್ ಇಟ್? ಅವ್ರಿಗೂ ಒಂದು ಲೈಫಲ್ಲಿ ಗೋಲ್ ಇತ್ತು, ದೇ ಹ್ಯಾಡ್ ಟು ಬಿಕಮ್ ಸಮ್ ಓಕೆನಾ ಗುಡ್ ಪೊಸಿಷನ್, ಬಟ್ ಅಕಾರ್ಡಿಂಗ್ ಟು ದಟ್ ದೇ ಆರ್ ಡೂಯಿಂಗ್ ದಿಸ್ ಆಲ್ಸೋ. ಎರಡೂ ಬಿಟ್ಟಿಲ್ಲ, ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ವಿತ್ ದಟ್ ದೇ ಆರ್ ಡೂಯಿಂಗ್ ದೇರ್ ಆಕ್ಟಿವಿಟೀಸ್ ಅಲ್ವಾ? So that's why go into both the, don't drop anything. ಹಾಗೇನಾ? ನನ್ನ ಮೋಟಿವೇಶನ್ ಅಷ್ಟೇ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಎರಡು ಇದ್ದಷ್ಟು ನಿಮಗೆ ಆರಾಮ್ಸೆ ಲೈಫಲ್ಲಿ ಕಷ್ಟ ಬರುತ್ತೆ, ಫೋಕಸ್ ಅದೇ ಎಜುಕೇಶನ್ ಮೇಲೆಲ್ಲ ಮಾಡಿದ್ರು. ಸೊ ಮೈ ಎಜುಕೇಶನ್ ನಂದು 10th ತನಕ BGS ಅಲ್ಲಿ ಮಾಡಿದೆ. ಸೊ ಆಫ್ಟರ್ ದಟ್ PU ಅದರಲ್ಲಿ ಸೈನ್ಸ್ ತಗೊಂಡೆ. ಇನ್ ದಟ್ ಸೈನ್ಸ್ ಯು ನೋ ಹೌ ಮೆನಿ ವೇರಿಯೇಷನ್ಸ್ ಆರ್ ದೇರ್ ಇನ್ ಸೈನ್ಸ್? ಸೈನ್ಸ್ ಅಲ್ಲಿ ವೇರಿಯೇಷನ್ಸ್ ಗೊತ್ತಾ ಎಷ್ಟೆಲ್ಲಿದೆ ಅಂತ? ಓಕೆ, ಆಮೇಲೆ ಕಾಮರ್ಸ್ ಬರುತ್ತೆ ಸೈನ್ಸ್. ಓಕೆ, ಸೈನ್ಸ್ ಅಲ್ಲಿ ಯಾವುದು ಮೆಡಿಕಲ್ ಎಂಟರ್ ಆಗಬೇಕಂದ್ರೆ ಯಾವ ಕೋರ್ಸ್ ಮಾಡಬೇಕು ಸೈನ್ಸ್ ಅಲ್ಲಿ? PCMB. ಬಿ ಅಂದ್ರೆ ಇದು Biology. ಓಕೆ, ಪಿ ಅಂದ್ರೆ Physics. ನೀವು ಹೇಳ್ಬೇಡಿ, ಬೇರೆಯವ್ರಿಗೆ ಹೇಳ್ಬೇಡಿ. ಸಿ ಅಂದ್ರೆ ಓಕೆ, ಎಂ maths. Okay, fine. Okay, so all these things, PCMB, physics, chemistry, maths, biology for medical field. Okay, so then PCMC, C ಅಂದ್ರೆ Computer ಮತ್ತೆ science. chemistry ಓದ್ತೀರಾ? Computer science. Okay, so computer science. So I do computer science. ನಾನು computer science ಮಾಡಿದೆ. So that's why my focus was to get into engineering. Okay, so to get into engineering, computer science was a better option. Okay, so that's why I took into computer science. Next, one more thing is there. Which one? Any idea? Electronics. Yeah, electronics, and one more. It's there in commerce also. Statistics. Statistics. Have you learned statistics? Line ಹಾಕ್ಬಿಟ್ಟು ಕಟ್ ಮಾಡೋದು, ಮ್ಯಾಥ್ಸ್ ಅಲ್ಲಿ ಮ್ಯಾಥ್ಸ್ have you learned? No. 1 2 3 4 ಮಾಡಿ ಕಟ್ ಮಾಡಿ ಈ ತರ ಕಲ್ತಿದ್ದೀರಾ? ಸೊ ದಿಸ್ ಈಸ್ ಸ್ಟ್ಯಾಟಿಸ್ಟಿಕ್ಸ್, ಬೇಸಿಕ್ಸ್ ಅಂತ ಫುಲ್ ಇದೆ ಅಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಈಗ ಆಮೇಲೆ ನಮಗೆ ಸರ್ ಅದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೇಕು ಇಷ್ಟೇ ಅಂತ. ದಿಸ್ ಇಸ್ ಜಸ್ಟ್ ಅ ಬೇಸಿಕ್, ಜಸ್ಟ್ ನೋಟೇಷನ್. ಇವಾಗ ನೀವು ಮೆಡಿಕಲ್ ಅಂದ್ರೆ ನಿಮಗೆ ಸ್ಟೆಥೋಸ್ಕೋಪ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಅಂತ ಕೋಟ್ ಅಂತ ಹೇಳಿ, ದಟ್ ಇಸ್ ಅ ಪಾರ್ಟ್ ಆಫ್ ರೆಪ್ರೆಸೆಂಟೇಷನ್ ಅಷ್ಟೇ. ಓಕೆ, ಸೊ ಈ ತರ. ಸೊ ದೇರ್ ಆರ್ 4 ವೇರಿಯೇಷನ್ಸ್ ಆಫ್ science. Okay, so I took computer science. So after that I finished engineering in electronics and communication. Electronics is a part of science which comes in 12th and first PU. If you take that as a basic, ಅದನ್ನ ತಕೊಂಡು ನೀವು ಮುಂದೆ ಹೋದ್ರೆ ಇನ್ನೂ ನಿಮಗೆ ಎಲೆಕ್ಟ್ರಾನಿಕ್ಸ್ ಈಸಿ ಆಗುತ್ತೆ. ನಾನು ಕಂಪ್ಯೂಟರ್ ಸೈನ್ಸ್ ಮಾಡಿ ಎಲೆಕ್ಟ್ರಾನಿಕ್ಸ್ ಯಾಕೆ ಮಾಡಿರೋದಂದ್ರೆ, ಐ ವಾಂಟೆಡ್ ಟು ಹ್ಯಾವ್ ಕಂಪ್ಯೂಟರ್ ನಾಲೆಜ್. ಕರೆಕ್ಟ್ ಅಲ್ವಾ? Nowadays digitally you should require ಡಿಜಿಟಲ್ ನಾಲೆಜ್. ಓಕೆ, ಮ್ಯಾನ್ಯುವಲಿ ನಾವು ಎಷ್ಟೇ ಮ್ಯಾನ್ಯುಲೇಟ್ ಆಗಿ ಕರೆಕ್ಟ್ ಆಗಿರೋದು, ಯು ನೀಡ್ ಟು ಹ್ಯಾವ್ ಡಿಜಿಟಲ್ ಆ್ಯಂಡ್ ಸೋಷಿಯಲೈಸ್ ಸ್ಕಿಲ್ಸ್. ಅದಿಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್. ಸೊ ದಟ್ಸ್ ವೈ ಯು ನೀಡ್ ಟು ಲರ್ನ್ ವಿಚ್ ಎವರ್ ಫೀಲ್ಡ್ ಯು ನೀಡ್ ಟು ನೋ ದಟ್ ದ ಬೇಸಿಕ್ ಥಿಂಗ್ಸ್ ಕ್ಲಿಯರ್ ಆಗಿ. ಮೆಡಿಕಲ್ ಹೋಗ್ಬೇಕಂದ್ರೆ ನಿಮ್ಮ ಬೇಸಿಕ್ಸ್ ಇದೆ, ಬಾಡಿ ಪಾರ್ಟ್ಸ್ ಎಲ್ಲಿದೆ, ಕಿಡ್ನಿ ಎಲ್ಲಿದೆ ಅಂತ ಗೊತ್ತಿರಬೇಕು. ನಾನು ಕಿಡ್ನಿ ಇಲ್ಲಿದೆ ಅಂತ ಹೇಳಿದ್ರೆ ಗಾಟ್ ಇಟ್, ಜಸ್ಟ್ ಜನರಲ್ ಥಿಂಗ್. ಓಕೆ, ಗಾಟ್ ಇಟ್, ಅದು ಬೇಸಿಕ್ ಥಿಂಗ್ಸ್. ಈಗ ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಹೋಗ್ಬೇಕಂದ್ರೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಗೊತ್ತಿರಬೇಕು. ಡೈರೆಕ್ಟ್ ಆಗಿ ಬ್ಲೈಂಡ್ ಆಗಿ ಡೋಂಟ್ ಚೂಸ್ ಎನಿ ಫೀಲ್ಡ್, ಬಿಕಾಸ್ ದಟ್ ಅದು ನಿಮಗೆ ತುಂಬಾ ಎಫೆಕ್ಟ್ ಆಗುತ್ತೆ ಲೈಫಲ್ಲಿ. ಬಿಕಾಸ್ ನೀವು ಒಂದ್ಸತಿ ಕಷ್ಟಪಟ್ಟು 4 ವರ್ಷ ಮುಂಚೆ ಇಂಜಿನಿಯರಿಂಗ್ ಮುಗಿಸಿದ್ದು, ಅದಾದ್ಮೇಲೆ ಓಕೆ ನನಗೆ ಅದರಲ್ಲಿ ಜಾಬ್ ಸಿಕ್ತಿಲ್ಲ, ಕಷ್ಟ ಅಂತ. ಸೊ ಅದು ಯಾಕೆ ಆಗ್ತಿದೆ ಅಂದ್ರೆ ಯು ಆರ್ ನಾಟ್ ಮೇಡ್ ಫಾರ್ ದಟ್ ಫೀಲ್ಡ್. ಕರೆಕ್ಟ್ ಅಲ್ವಾ? ಅಂಡರ್ಸ್ಟುಡ್? ಅರ್ಥ ಆಯ್ತು ಏನು ಅಂತ? ಇವಾಗ ನನಗೆ ಖೋಖೋ ಆಡಕ್ಕೆ ಬರಲ್ಲ, ಎಕ್ಸಾಂಪಲ್. ನಾನು ಹೋಗ್ಬಿಟ್ಟು ಸರ್ ಹತ್ರ ಆಡ್ತೀನಿ, ನನಗೆ ಹೇಳ್ಕೊಡಿ ಅಂತ. ಅವ್ರು ತುಂಬ ಹೇಳ್ಕೊಡ್ತಾರೆ, ಸರ್ ತುಂಬ ಹೇಳ್ಕೊಡ್ತಾರೆ, ಬಟ್ ನನಗೆ ಮಾಡೋಕ್ಕಾಗ್ತಿಲ್ಲ, ಆಡೋಕ್ಕಾಗ್ತಿಲ್ಲ. ಯಾಕೆ?
ಇಂಟ್ರೆಸ್ಟ್ ಬಟ್ ಸ್ಟಿಲ್ ನನಗೆ ಮಾಡೋಕ್ಕಾಗ್ತಿಲ್ಲ. ಯಾಕೆ ಮೈ ಬಾಡಿ ಐ ಆಮ್ ನಾಟ್ ಏಬಲ್ ಟು ಡೂ ದಟ್ ಬಿಕಾಸ್ ಅದನ್ನ ಫೀಲ್ಡ್ ಅಲ್ಲ. ಅದನ್ನ ಗೊತ್ತಾಗಿದ ತಕ್ಷಣ ಐ ಶುಡ್ ಡ್ರಾಪ್ ಅಂಡ್ ಮೂವ್ ಇನ್ ಟು ನೆಕ್ಸ್ಟ್ ಫೀಲ್ಡ್. ಐ ಶುಡ್ ಟ್ರಯಲ್ ಅಂಡ್ ಎರರ್ ಮಾಡಬೇಕು. ಬಟ್ ದಟ್ ಟು ಡೋಂಟ್ ಡೂ ಟ್ರಯಲ್ ಅಂಡ್ ಎರರ್ ವಿತ್ ಯುವರ್ ಎಕ್ಸಾಮ್ಸ್. ಓಕೆನಾ? ಇವಾಗ ನಾನು 10th ಎಕ್ಸಾಮ್ಸ್ ಇದೆ, ನಾನು ಇದೊಂದ್ಸತಿ ನೋಡ್ತೀನಿ ಹೆಂಗಿದೆ ಪಾಸ್ ಆಗ್ತೀನಿ. ಸುಮ್ಮನೆ ಲೈಕ್ ಗಿವ್ ಯುವರ್ ಬೆಸ್ಟ್ 100%. with the exams or with any of the competitive exams, don't do trial and error. Full push ಮಾಡಿ. Okay, as maximum energy you can give 100% efforts. Because ಮತ್ತೆ ನಿಮ್ಗೆ ಸಿಗಲ್ಲ. ಇವಾಗ ನೀವು KCET ಅಂತ ಹೇಳಿದ್ರಲ್ಲ, ಆಫ್ಟರ್ ನೀವು ಇಂಜಿನಿಯರಿಂಗ್ ಮಾಡಿ ಇಲ್ಲ ಮೆಡಿಕಲ್ ಮಾಡಿ ಮುಗಿಸ್ಕೊಂಡು ಮತ್ತೆ ನೀವು ಬಂದು ಬರೀತೀರಾ KCET. ನನಗೆ ಅದು ಫೀಲ್ಡ್ ಇಷ್ಟ ಆಗಿಲ್ಲ, ಮೆಡಿಕಲ್ ಫೀಲ್ಡ್ ನಾನು ಬಿಟ್ಬಿಡ್ತೀನಿ. ನನ್ನ ಡಾಕ್ಟರ್ ಆಗಿ ಇಷ್ಟ ಇಲ್ಲ, ತುಂಬ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ನಾನು ಮತ್ತೆ ಬಂದು PU ಬಂದು ಮತ್ತೆ ನಾನು CET ಮಾಡಿ ಮತ್ತೆ 4 ವರ್ಷ ಇಂಜಿನಿಯರಿಂಗ್. ಅಂಡರ್ಸ್ಟುಡ್? ಸೊ ದಟ್ಸ್ ವೈ 12 ಮುಗಿಸಿದ ತಕ್ಷಣ ಲೈಕ್ ಡಿಸೈಡಿಂಗ್ ಕರಿಯರ್. ಸೊ ಮೇಕ್ ಶೋರ್ ಟೇಕ್ ರೈಟ್ ಡಿಸಿಷನ್. ಪೇರೆಂಟ್ಸ್ ಅವ್ರದ್ದು ಸಲಹೆ ತಗೊಳ್ಳಿ, ಟೀಚರ್ಸ್ ಅವ್ರದ್ದು ತಗೊಳ್ಳಿ. ಲಾಸ್ಟಿಗೆ ನಿಮ್ಮ ಮನಸ್ಸಿಗೆ ಯಾವ್ದು ಸರಿ ಅನ್ಸುತ್ತೆ, ಸೊ ಗೋ ಫಾರ್ ದ್ಯಾಟ್. ಓಕೆ? ಅಂಡ್ ಬೇರೆ ಎನಿ ಡೌಟ್ಸ್? ಇವಾಗ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾನು ಏನು ಮಾಡ್ತಿದ್ದೀನಿ ಗೊತ್ತಾ? ಯಾರು ಕೇಳಿಲ್ಲ ಡೌಟ್ಸ್? ಓಕೆ, ಸೊ ನಾನೊಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಅದು ಅಮೆರಿಕ ಕಂಪನಿ. ಓಕೆ, US ಬೇಸ್ಡ್ ಕಂಪನಿ, JP Morgan. ಅಂದರೆ ಇವಾಗ ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ? ಇಂಡಿಯಾದಲ್ಲಿ ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ? RBI, ಕರೆಕ್ಟ್ ಅಲ್ವಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಕರೆಕ್ಟ್? ಎಸ್ ಆರ್ ನೋ? ಸೊ ಹಂಗೆ ಸೇಮ್ US ಅಲ್ಲಿ ಸೊ JP Morgan ಅಂತ ಆ ಒಂದು ಬೇಸ್ ಆಫ್ ಕಂಪನಿ ದೇ ಆರ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್. ಓಕೆ, ಅಬೌಟ್ ಆಲ್ ದ ಶೇರ್ ಮಾರ್ಕೆಟ್ಸ್, ಟ್ರೇಡಿಂಗ್, ಅವ್ರ ಮನಿ ಟ್ರಾನ್ಸಾಕ್ಷನ್ ಆಗಿರ್ಬೋದು. ಸೊ ಫ್ರಮ್ ಇಂಡಿಯಾ ದೇ ಆರ್ ಕಂಟ್ರೋಲಿಂಗ್ US ಕ್ಲೈಂಟ್ಸ್. ಅಮೆರಿಕದಲ್ಲಿರೋ ಕ್ಲೈಂಟ್ಸ್ನ ನಾವು ಅವ್ರಿಗೆ ಏನಾದ್ರು ಸಮಸ್ಯೆ ಬಂತು, ಈಗ ಅವ್ರಿಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗ್ತಿಲ್ಲ, ನೆಟ್ವರ್ಕ್ ಇಶ್ಯೂ ಆಯಿತು, ಓಕೆನಾ, ಏನಾದ್ರು ಸಮಥಿಂಗ್ ಫಾಲ್ಟ್ ಇರುತ್ತಲ್ವ, ಈಗ ಫೋನ್ ನಿಮಗೆ ಹ್ಯಾಂಗ್ ಆಗುತ್ತೆ, ಬಟ್ ಎನಿ ಬೇಸಿಕ್ ಟೆಕ್ನಿಕಲ್ ಇಶ್ಯೂ ಹ್ಯಾಪನ್, ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾವ ಥರ ಕಾಂಟ್ಯಾಕ್ಟ್ ಮಾಡ್ತಾರೆ? ಫೋನ್ ಮಾಡ್ತಾರಾ? ಇಲ್ಲ. ಸೊ ಹೌ ದೇ ವಿಲ್ ಕಾಂಟ್ಯಾಕ್ಟ್? ಥ್ರೂ ಇಮೇಲ್. ಇಮೇಲ್ ಅಂದ್ರೆ ಗೊತ್ತಾ? ಇಮೇಲ್, ಗಾಟ್ ಇಟ್? ಇಮೇಲ್ ಅಲ್ಲಿ ನಮಗೆ ಮೆಸೇಜ್ ಬರುತ್ತೆ. ಥ್ರೂ ದಟ್ ವಿ ಚೆಕ್ ಇನ್, ಓಕೆ, ಸಾರ್ಟ್ ಔಟ್ ಮಾಡ್ಬೋದು ಜೆನ್ಯೂನ್ ಪರ್ಸನ್. ಸೊ ವಿ ಚೆಕ್ ದೇರ್, ದೆನ್ ವಿ ಸಾರ್ಟ್ ಔಟ್ ದೇರ್ ಪ್ರಾಬ್ಲಮ್ಸ್ ಅಂಡ್ ಕ್ಲಿಯರ್. ದಟ್ ಈಸ್ ಮೈ ವರ್ಕ್. Okay, so now basically we are a problem solver for any clients, any customers ke samasya hai, so we are solving that problem. Okay, that is one thing. And also with that I am doing dance classes. So nande one studio ide Bangalore alli. So Bangalore alli dance studio open ಮಾಡಿ ಮಕ್ಕಳಿಗೆ dance ಹೇಳ್ಕೊಡೋದು. So for adults I teach all kind of dance styles other than classical. Classical ಬರಲ್ಲ, classical ಬಿಟ್ಟು there is all of the forms I teach. Also with that I'm doing like socializing work. Like example, ಈಗ ನಾವು ನಮ್ಮದೇ ಆದಂಥ ನಮ್ಮದು ಮಡಿಕೇರಿಯಲ್ಲಿ ಒಂದು ಸಂಸ್ಥೆ ಓಪನ್ ಮಾಡಿದ್ದೀವಿ. ಸೊ ಅದು ಸಂಸ್ಥೆ ಮೇನ್ ಉದ್ದೇಶ ಏನಂದರೆ ಲೈಕ್ ಸ್ಪ್ರೆಡಿಂಗ್ ಸ್ಪಿರಿಚುವಲ್ ನಾಲೆಜ್. ಅಂದರೆ ಈಗ ಮೋಸ್ಟ್ ಆಫ್ ದೆಮ್ ಡೋಂಟ್ ನೋ ಹೂ ಗಾಡ್ ಈಸ್, ದೇವರು ಯಾರು ಅಂತ ನಮಗೆ ಗೊತ್ತಿಲ್ಲ ಬೇಸಿಕಲಿ. ಓಕೆನಾ? ವಿ ನೋ ನಮ್ಮ ಮನಸ್ಸಿಗೆ ಯಾವ ದೇವರು ಗೊತ್ತಂತ ವಿ ನೋ ದ್ಯಾಟ್ ಟ್ರೂ. ಓಕೆ, ಸೊ ವಾಟ್ ಈಸ್ ದ ಮೇನ್ ಬೇಸ್ ಆಫ್ ದ್ಯಾಟ್? ಸೊ ನಮ್ಮ ಇದರಲ್ಲಿ ನಾವು ಭಗವದ್ಗೀತೆ ಆಗಲಿ, ಭಗವದ್ಗೀತೆ ಕೇಳಿದ್ದೀರಾ? ಸೊ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು. ಓಕೆನಾ? ಸೊ ಗಿವಿಂಗ್ ಟು ದ ಪೀಪಲ್ಸ್ ಹೂ ಡೋಂಟ್ ಹ್ಯಾವ್ ಇನಫ್ ನಾಲೆಜ್ ಆ್ಯಂಡ್ ಆಲ್ಸೋ ಸ್ಕೂಲ್ ಮಕ್ಕಳಿಗೆ. ಸೊ ಈ ಥರ ಎಲ್ಲ ವಿ ಆರ್ ಡೂಯಿಂಗ್ ದ್ಯಾಟ್. ಸೊ ದಟ್ ಈಸ್ ಅ ಪಾರ್ಟ್ ಆಫ್ ವಿ ಆ್ಯಂಡ್ ಮೈ ಫ್ಯಾಮಿಲಿ, ವಿ ಆರ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್. ನಾವು ನಮ್ಮ ಪೇರೆಂಟ್ಸ್ ಆಗಲಿ ಎಲ್ಲ ಅದನ್ನು ನೋಡ್ಕೊಳ್ತೀವಿ ವಿತ್ ಇನ್ ಅವರ್ ವಿಲೇಜ್. ಓಕೆನಾ? ಸೊ ಇದರಿಂದ ನಾವು ಟ್ರೂ ನಾಲೆಜ್ ವಿ ಆರ್ ಸ್ಪ್ರೆಡಿಂಗ್. ಓಕೆ, so with that and any other doubts? Exams ಎಲ್ಲ ಪ್ರಿಪೇರ್ ಆದ? ಎಕ್ಸಾಮ್ಸ್ ನಡೀತಿಲ್ಲ? ಇಲ್ಲ ಪ್ರಿಪರೇಟರಿ? ಓಕೆ, ನೀವು 9th? ಓಕೆ, ಫೈನ್ ಫೈನ್. ನೆಕ್ಸ್ಟ್ ಆಫ್ಟರ್ 10 you think you can go directly into any other field other than chemistry, physics, biology or arts, commerce? ಇದಿಷ್ಟೇ ತಾನೇ ನಿಮಗೆ ಜಸ್ಟ್ ಬೇಸಿಕ್ ಜನರಲ್ ಇರೋದು. ಅದನ್ನು ಬಿಟ್ಟು ನೀವು ಅದರ್ ಥಿಂಗ್ಸ್ ಹ್ಯಾವ್ ಯು ನೋ ವಾಟ್ ಟು ಡೂ? ಯಾ, ಡಿಪ್ಲೊಮಾ ಯು ಕ್ಯಾನ್ ಟ್ರೈ. ಡಿಪ್ಲೊಮಾ ಇಸ್ ವೆರಿ ಗುಡ್ ಫಾರ್ ಆಲ್ ದ ಟೆಕ್ನಿಕಲ್ ನಾಲೆಜ್ ಫುಲ್ ಸಿಕ್ಬಿಡುತ್ತೆ. ಇವಾಗ ನಾನು ಬೇಸಿಕಲಿ ಹೇಳೋದಾದ್ರೆ ನಾನು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿದರೆ
ಐ ವುಡ್ ಹ್ಯಾವ್ ಗಾಟ್ ಗುಡ್ ಸ್ಟ್ರೆಂತ್. ಓಕೆ, ಡಿಪ್ಲೊಮಾದಲ್ಲಿ ನಿಮಗೆ ಅದೇ ಬೇಸಿಕ್ಸ್ ಹೇಳ್ಕೊಡ್ತಾರೆ. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮಾಡಿ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಹೇಳ್ಕೊಡ್ತಾರೆ ನನಗೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಆಲ್ ದ ಮ್ಯಾಥ್ಸ್, ಸಂಸ್ಕೃತ, ಕನ್ನಡ, ಬಟ್ ಇಟ್ಸ್ ಆಲ್ ದ ಸಬ್ಜೆಕ್ಟ್ಸ್. ಬಟ್ ಇಫ್ ಯು ಡು ಡಿಪ್ಲೊಮಾ ಇನ್ ಪರ್ಟಿಕ್ಯುಲರ್, ಲೈಕ್ ನಾನು ಡಿಪ್ಲೊಮಾದಲ್ಲಿ ಎಲೆಕ್ಟ್ರಾನಿಕ್ಸ್ ನಾನು ಮಾಡಿದ್ದೆ, ಐ ಕುಡ್ ಹ್ಯಾವ್ ಗಾನ್ ಇಂಟು ಡೈರೆಕ್ಟ್ಲಿ ಟು ಎಲೆಕ್ಟ್ರಾನಿಕ್ಸ್. ಅವಾಗ ಬೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಅರ್ಥ ಆಯ್ತಾ ನನಗೆ ಏನಂತ? ಈಗ ನಾವು ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ನಾವು ಯಾಕೆ ಕಲಿತೀವಿ? ಬೇಸಿಕ್ಸ್. ದಟ್ ಇಸ್ ನಾಟ್ ಲೈಫ್. ಓಕೆ, ಎಷ್ಟೋ ಜನ ನಿಮ್ಗೆ ಹೇಳಿರ್ತಾರೆ ಅಲ್ವಾ, 10th ಮುಗಿಸ್ಕೊಂಡ್ಬಿಡಿ ಲೈಫ್ ಆರಾಮ್ಸೆ ಇರುತ್ತೆ. ಹೇಳಿದಾರ? ಹೇಳಿಲ್ವಾ? ಹೇಳಿಲ್ವಾ? 10th ಮುಗಿಸಿದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ನೋ, ಆಫ್ಟರ್ ದಟ್ ಯು ಆರ್ ಸ್ಟಿಲ್ more, it continues. Okay, so that's why you will get continuation of struggles will be there, but you need to know where I need to go. ಆ ಪಾತ್ ನಿಮಗೆ ಗೊತ್ತಿದ್ರೆ